ಹಾಯ್ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಸಿದ್ದು ಲಾಕ್ಸ್ ಯೂಟ್ಯೂಬ್ ಚಾನಲ್. ನೆನ್ನೆ ನಮ್ಮ ಮನೆಯಲ್ಲಿ ಎ ಸಿ ತಗೊಂಡ್ಬಂದಿದ್ರು, ಅದಕ್ಕೆ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗಿದೆ ಅಂತ ನೋಡೋಣ. ಗೈಸ್, ಇದು 9,000 ನಮ್ಗೆ ಆಫರ್ ಅಂದ್ಬಿಟ್ಟು 6,000ಗೆ ಸಿಕ್ಕಿದೆ. 1 ಇಯರ್ ವಾರಂಟಿ ಇದೆ. ಇದು ಪೂರ್ತಿ ರಿಮೋಟ್ ಇರುತ್ತೆ ಗೈಸ್. ಕುತ್ತಿ ಜಾಗದಲ್ಲೇ ರಿಮೋಟ್ ಕಂಟ್ರೋಲಿಂದ ಕಂಟ್ರೋಲ್ ಮಾಡ್ಬೋದು ಎ ಸಿನ. ಇದಕ್ಕೆ ಐಸು ಹಾಕ್ಬೋದು ಮತ್ತು ವಾಟರು ಹಾಕ್ಬೋದು, ಅವಾಗ ಕೋಲ್ಡಾಗೆ ಗಾಳಿ ಬೀಸುತ್ತೆ. ಗೈಸ್, ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಅಲ್ಲೇ ಚೆಕ್ ಮಾಡಿ ರೆಡಿ ಮಾಡಿಸಿ ಎಲ್ಲ ನೀಟಾಗಿ ನೋಡ್ಕೊಂಡು ಬಂದಿದ್ದೀವಿ. ಗೈಸ್, ಇವಾಗ ತೆಗಿತಾ ಇದ್ದೀನಿ. ಇದೇ ಎ ಸಿ. ಗೈಸ್, ಇವಾಗ ಬಾಕ್ಸಿಂದ ಆಚೆ ತೆಗೆದಿದ್ದೀನಿ. ಇದಕ್ಕೆ ರಿಮೋಟ್ ಇರುತ್ತೆ ನೋಡಿ, ಇಲ್ಲೇ ಇದೆ ರಿಮೋಟು. ಇದು ಪೂರ್ತಿ ಕೂತಿದ್ರೆ ಗೈಸ್ ಎಲ್ಲಾನು ಕಂಟ್ರೋಲ್ ಮಾಡ್ಬೋದು. ಗೈಸ್, ಇದು ಪೂರ್ತಿ ಮ್ಯಾಗ್ನೆಟಿಕ್. ಇದು ಪೂರ್ತಿ ಮ್ಯಾಗ್ನೆಟಿಕ್ ಬಾಡಿ ಕೊಟ್ಟಿದ್ದಾನೆ. ಇಲ್ಲಿ ರಿಮೋಟ್ ಫಿಕ್ಸ್ ಮಾಡೋಕ್ಕೂ ಇಲ್ಲೇ ಒಂದು ಜಾಗ ಕೊಟ್ಟಿದ್ದಾನೆ. ಸುಮ್ಮನೆ ಹಾಕಿದ್ರೆ ಅಂಟ್ಕೊಳ್ಳುತ್ತೆ ಅಷ್ಟೇ ಗೈಸ್. ಇದು ಮತ್ತೆ ಪೂರ್ತಿ ಇಲ್ಲೇ ಕೊಟ್ಟಿದ್ದಾನೆ. ಪ್ಲಗ್ಗಿಗೆಲ್ಲ ಇಲ್ಲೇ ಇದೆ. ಪೂರ್ತಿ ಪ್ಲಗ್ ಎಲ್ಲ ಹಿಂಗೆ ತೆಗಿಬೋದು. ಬೇಡ ಅಂದರೆ ಮತ್ತೆ ಅಲ್ಲೇ ಹಾಕೋದು. ಗೈಸ್, ಇದೇ ಜಾಗ. ಇಲ್ಲಿ ನೀವು ಐಸು ಹಾಕೋದು, ವಾಟರು ಹಾಕೋದು. ಇದು ಈ ಜಾಗದಲ್ಲಿ ಕೊಟ್ಟಿದ್ದಾನೆ. ಪೂರ್ತಿ ಇದು 30 ಲೀಟರ್ಸ್ ಕೆಪಾಸಿಟಿ ಇದೆ. ಇಲ್ಲಿ ಕಾಣಿಸುತ್ತೆ ನಿಮಗೆ ಎಷ್ಟು ವಾಟರ್ ಲೋಡ್ ಆಗಿದೆ ಅಂತ. ಪೂರ್ತಿ 30 ಲೀಟರ್ಸ್ ಗಂಟನೂ ನೀವು ವಾಟರ್ ಫಿಲ್ ಮಾಡ್ಬೋದು. ನೀವೇನಾರ ವಾಟರ್ ಜಾಸ್ತಿ ಆಗೋದೇ ಓವರ್ಲೋಡ್ ಆಗಿ ಇಲ್ಲಿ ಆಚೆ ಬಂದ್ಬಿಡುತ್ತೆ. ಇಲ್ಲ ನೀವೇನಾರ ವಾಪಸ್ಸು ವಾಟರ್ನ ಆಚೆ ತೆಗಿಬೇಕಂದ್ರೆ ಇಲ್ಲಿ ಕೆಳಗಡೆ ಕ್ಯಾಪ್ ಇದೆ, ಡ್ರೈನ್ ಅಂತ ಇದೆ ನೋಡಿ. ಕೆಳಗಡೆ ಕ್ಯಾಪ್ ಇಚ್ಚರು ಡ್ರೈನ್ ಆಗಿಬಿಡುತ್ತೆ. ಗೈಸ್, ಇದೇ ಜಾಗ. ಈ ಕ್ಯಾಪ್ನ ತೆಗೆದ್ರೆ ವಾಟರ್ ಬೇಡ ಅಂದರೆ ನೀವು ಪೂರ್ತಿ ಆಚೆ ಬಂದ್ಬಿಡುತ್ತೆ. ಗೈಸ್, ಇದು ವೀಲ್ಸ್ ಎಲ್ಲ ನಾವು ಅಲ್ಲೇ ಅಂಗಡಿಗೆ ಚೆಕ್ ಮಾಡಿ ಹಾಕ್ಸಿದ್ದೀವಿ. ಮನೇಲಿ ಸುಮ್ಮನೆ ಯಾಕೆ ರಿಸ್ಕ್ ಅಂದ್ಬಿಟ್ಟು. ಗೈಸ್, ಇದು ಅಡ್ಜಸ್ಟ್ಮೆಂಟು. ಗಾಳಿ ನಿಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಗಂಟೆ ಬೀಸುತ್ತೆ. ಮೇಲ್ ಬೇಕಂದ್ರೆ ಮೇಲ್ ತಿರ್ಗಿಸ್ಕೋದು, ಮಧ್ಯ ಕೆಳಗಡೆ ನೀವು ಯಾವ ಕಡೆ ಅಡ್ಜಸ್ಟ್ಮೆಂಟ್ ಗೈಸ್, ಇದೇ ಡಿಸ್ಪ್ಲೇ ಇದ್ರದ್ದು. ಮೇಲ್ಗಡೆ ತೆಗಿಬೇಕು. ಇಲ್ಲಿ ಪ್ಲಾಸ್ಟರೆಲ್ಲ ಹಾಕ್ಬಿಟ್ಟಿದ್ರು. ನಾವು ಅಂಡಿಲೆ ತೆಗ್ಸಿದ್ರಿಂದ ಇಲ್ಲೇನು ಈಗಿಲ್ಲ. ಇಲ್ಲಿ ಮಾಮೂಲಿ ಪ್ಲಗ್ ಮಾಡಿದಾಗ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಬೇಡ ಅಂದರೆ ನೀವು ಹಿಂಗೆ ಮಾಡ್ಬೋದು. ಗೈಸ್, ಇವಾಗ ಪ್ಲಗ್ ಮಾಡ್ತಾ ಇದ್ದೀನಿ. ಗೈಸ್, ಇದನ್ನು ನೀವು ಬೇಕಾದ್ರೆ ಮೇಲುಗಡೆ ಎತ್ಕೋದಿಲ್ಲ, ಹಂಗೆ ಮಡಗ್ಬೋದು. ಮೇಲೆ ಎತ್ಕೊಂಡು ಬೇಕಾದ್ರೆ ಸ್ವಿಚ್ ಆನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಥರ ಬರುತ್ತೆ ನಿಮಗೆ. ಇಲ್ಲಿ ನೀವು ಆನ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ಆನ್ ಆಗಿದೆ. ಒಂದು 5 ಸೆಕೆಂಡ್ಸ್ ಬಿಟ್ಟರೆ ಗಾಳಿ ಬರೋಕ್ಕೆ ಶುರುವಾಗುತ್ತೆ. ನೋಡಿ ಗೈಸ್, ಗಾಳಿ ಬರ್ತಾ ಇದೆ. ನೋಡಿ ಎಷ್ಟು ಸ್ಪೀಡಾಗಿ ಗಾಳಿ ಬಿಡ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡಾಗಿ ಗಾಳಿ ಬಿಡ್ತಾ ಇದೆ ಅಂದರೆ. ಸರಿ ಗೈಸ್, ಇದರಲ್ಲಿ 3 ಥರ ಸ್ಪೀಡ್ ಇದೆ. ಒಂದು 5 ಸ್ಪ್ಯಾನ್ ಸ್ಪೀಡು, ಇನ್ನೊಂದು 4 ಸ್ಪ್ಯಾನು, ಇನ್ನೊಂದು 3 ಫ್ಯಾನ್ ಸ್ಪೀಡು. ನೀವು ಯಾವ ಥರ ಬೇಕು ಇನ್ನೊಂದು ನೋಡಿದ್ರೆ ಆಫ್ ಆಗಿಬಿಡುತ್ತೆ. ಇದು ಟೋಟಲ್ 3, 4 ಮತ್ತು 5 ಸ್ಪೀಡ್ ಫ್ಯಾನ್ ಇದೆ. ಇದು ಹಾಕೊಳ್ಳೋದು. ನಿಮ್ಗೆ ಏನಾರ ಪೂರ್ತಿ ತಣ್ಣಗೆ ಗಾಳಿ ಬೇಕು ಅಂತಂದರೆ ಈ ಬಟನ್ನ ಆನ್ ಮಾಡ್ಕೋಬೇಕು. ನೀರು ಹಾಕಿಲ್ಲ, ಅದಕ್ಕೆ ರೆಡ್ ಕಲರ್ ಮಾರ್ಕ್ ತೋರಿಸ್ತಾ ಇದೆ. ನೀರು ಹಾಕ್ಬಿಟ್ಟು ಈ ಬಟನ್ ಆನ್ ಮಾಡಿದ್ರೆ ಪೂರ್ತಿ ಗಾಳಿ ತಣ್ಣಗೆ ಬೀಸುತ್ತೆ. ಇನ್ನೊಂದು ಆಪ್ಷನ್ ಬಂದು ಸ್ಟ್ರಿಂಗ್ ಅಂತ. ಇದನ್ನು ನೀವು ಆನ್ ಮಾಡಿದ್ರೆ ಪೂರ್ತಿ ನೀವು ಯಾವ ಥರ ಬೇಕು ಆ ಕಡೆ ಪೂರ್ತಿ ರೊಟೇಟ್ ಆಗುತ್ತೆ. 180 ಡಿಗ್ರಿ ರೊಟೇಟ್ ಆಗುತ್ತಿದ್ದು ನೀವೇ ನೋಡ್ತಾ ಇರೋದು. ಅಂದರೆ ಪೂರ್ತಿ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರ ಆ ಥರ ಕೆಳಗಡೆ ಬರುತ್ತೆ, ಮೇಲ್ಗಡೆನೂ ಹೋಗುತ್ತೆ ಗಾಳಿ. ಗೈಸ್, ಇದು ಇನ್ನೊಂದು ಆಪ್ಷನ್ ಇದೆ. ಇದು ಟೈಮರು. ಗೈಸ್, ಇದು ಇನ್ನೊಂದು ಆಪ್ಷನ್ ಇದೆ, ಟೈಮರು. ನಿಮ್ಗೆ ಎಷ್ಟು ಅವರ್ ಗಾಳಿ ಬೇಕೋ ಅದನ್ನು ಸೆಟ್ ಮಾಡಿದ್ರೆ ಮಿನಿಮಮ್ 4 ಅವರ್ ಕೆಪಾಸಿಟಿ ಇದೆ ನೋಡಿ. 1 ಅವರ್ ಇದೆ, 2 ಅವರು, 3, 4 ಗಂಟೆ ಆಪ್ಷನ್ ಇದೆ. ಇದು ಆನ್ ಮಾಡ್ಕೊಂಡಾಗ ನೀವು ಎಷ್ಟು ಟೈಮ್ ಅವರ್ ಕೂರಿಸಿರ್ತೀರೋ ಅಷ್ಟು ಆಮೇಲೆ ಅದೇ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಮತ್ತೆ ಬೇಕಾದ್ರೆ ಆನ್ ಮಾಡ್ಕೋಬೋದು. ಇನ್ನೊಂದು ರಿಮೋಟು ಆಗಲೇ ತೋರಿಸ್ತೀನಲ್ಲ, ಇದು ಸಿಂಫೋನಿ ಏರ್ ಕೂಲರ್ ಬ್ರ್ಯಾಂಡ್. ಇದು ನೋಡಿ ರಿಮೋಟಲ್ಲಿ ತೋರಿಸ್ತೀನಿ. ಆಫ್ ಆಯಿತು. ಈಗ ಮತ್ತೆ ಇದರಲ್ಲೇ ಕುತ್ತಿ ಜಾಗದಲ್ಲಿ ಆನ್ ಮಾಡೋದು ಗೈಸ್.
ನೋಡಿ ನೀರಿಲ್ಲ, ನೀರು ಏನಾರ ಇಲ್ಲ ಅಂತ ಅಂದರೆ ಆಟೋಮೆಟಿಕ್ ಅಲಾರಾಮ್ ಬಡ್ಕೊಳ್ಳುತ್ತೆ. ನೋಡಿ ಗೈಸ್, ಎಷ್ಟು ಬೇಕು ಅಷ್ಟೇ ಆಫ್. ಡಿಸ್ಪ್ಲೇಲು ಏನಿದೆ ರಿಮೋಟಲ್ಲಿ ಅದೇ ಇದೆ, ಕೂತಿದ್ದ ಜಾಗದಲ್ಲಿ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಗೈಸ್ ಇವಾಗ ನೀರಿಲ್ಲ, ಅದಕ್ಕೆ ರೆಡ್ ಕಲರ್ ಮಾರ್ಕ್ ತೋರಿಸ್ತಾ ಇದೆ, ಮತ್ತು ಅದಕ್ಕೆ ಅಲಾರಾಮ್ ಬಡ್ಕೋತಾ ಇದೆ. ನೀವು ನೀರು ಇಲ್ಲ ಅಂದರೆ ಐಸ್ನ ಹಾಕಬೇಕು. ಈ ಜಾಗದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿನಿಮಮ್ 30 ಲೀಟರ್ಸ್ ಕೆಪಾಸಿಟಿ. ಇವಾಗ ನಾನು ಹಾಕಿ ತೋರಿಸ್ತೀನಿ ಗೈಸ್. ಇವಾಗ ನೀವು ನೋಡ್ತಾ ಇರ್ಬೋದು ವಾಟರ್ ಹಾಕ್ತಾ ಇದ್ದೀನಿ. ಐಸು ಕೂಡ ಹಾಕ್ಬೋದು. ಈಗ ಫ್ರಿಜ್ಜು ಕರೆಂಟ್ ಹೋಗಿತ್ತು ನಮ್ಮ ಮನೇಲಿ, ಅದಕ್ಕೆ ಐಸ್ ಆಗಿಲ್ಲ, ಅದಕ್ಕೆ ವಾಟರ್ ಹಾಕಿ ತೋರಿಸ್ತಾ ಇದ್ದೀನಿ. ಮಿನಿಮಮ್ 30 ಲೀಟರ್ಸ್ ಕೆಪಾಸಿಟಿ ಇದೆ ಇದು. ಗೈಸ್ ಈಗ ವಾಟರ್ ಫಿಲ್ ಮಾಡಿದ್ದೀನಿ, ಸ್ವಲ್ಪನೇ ಫಿಲ್ ಮಾಡಿರೋದು ನಿಮ್ಗೆ ತೋರ್ಸೋಕ್ಕೋಸ್ಕರ. ಇವಾಗ AC ಆನ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಪೂರ್ತಿ ಸ್ಪೀಡಲ್ಲಿ ಬರ್ತಾ ಇದೆ. ಈಗ ನಿಮ್ಗೇನಾರ ಈ ಥರ ರೊಟೇಟ್ ಆಗೋದು ಬೇಡ ಅಂತ ಅಂದರೆ ಮೇಲ್ಗಡೆ ಸ್ಟ್ರಿಂಗ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಯಾವ ಕಡೆ ತಿರುಗ್ತಾ ಇರ್ತದೋ ಅದೇ ಕಡೆ ಸ್ಟಾಪ್ ಆಗಿಬಿಡುತ್ತೆ. ಬೇಡ ಅಂದರೆ ನೋಡಿ ಗೈಸ್ ನೋಡೋದು ರಿಮೋಟಲ್ಲೇ. ಈಗ ನಾನು ಯಾಕೆ ತೋರಿಸ್ತೀನಿ ನೋಡಿ, ಸ್ಟ್ರಿಂಗ್ ಹಾಕಿದ್ದೀನಿ, ಈಗ ರೊಟೇಟ್ ಆಯ್ತಾ ಇದೆ. ನಿಮ್ಗೆ ಬೇಡವಾ ಯಾವ ಕಡೆ ತಿರುಗ್ತಾ ಇರುತ್ತೋ ಅದೇ ಕಡೆ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಯಿತು. ನೋಡಿ ಗೈಸ್ ಇಷ್ಟೇ. ನನಗಂತೂ ವರ್ತಿಟ್ ಅಂತೂ 9,000 ಇರೋದು 6,000 ರೂಪಾಯಿಗೆ ಉಗಾದಿ ಹಬ್ಬ ಅಂದ್ಬಿಟ್ಟು ಆಫರ್ ಬಿಟ್ಟಿದ್ದಾರೆ. ನಾನು ವರ್ತಿಟ್ ಅಂತಲೇ ಹೇಳ್ಬೋದು. ನೀವು ತಗೊಳ್ಳಿ. ಇದ್ರ ಬ್ರ್ಯಾಂಡ್ ಹೆಸರು ಸಿಂಫೋನಿ ಅಂತ, ಸಿಂಫೋನಿ ಏರ್ ಕೂಲರ್. ಗೈಸ್ ನಿಮ್ಗೆ ಏನಾರ ಸರ್ವಿಸ್ ಬೇಕು ಅಂತ ಅಂದರೆ ಇವರು ಬಾಕ್ಸ್ ಹಿಂದೆಗಡೆನೇ ಕೊಟ್ಟಿದ್ದಾರೆ ನೋಡಿ, ಏರ್ ಕೂಲರ್ ಹಿಂದೆಗಡೆನೆ. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬಂದು ಸರ್ವಿಸ್ ಕೊಡ್ತಾರೆ ಗೈಸ್. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.